ಕನ್ನಡ ನಾಡು ನುಡಿ ಪರಂಪರೆಯ ಬಗ್ಗೆ ಕನ್ನಡಿಗರು ಅಭಿಮಾನ ಬೆಳೆಸಿಕೊಳ್ಳಬೇಕೆಂದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಹೇಳಿದರು. ನಾಪೋಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್, ಸಹಕಾರಿ ಮಹಿಳಾ ಸಮಾಜ, ಪಿಪಿ ಫೌಂಡೇಶನ್ ನಾಪೋಕ್ಲು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳು ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು. ಮಡಿಕೇರಿಯಲ್ಲಿ ಏರ್ಪಡಿಸಿದ್ದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಾಪೋಕ್ಲು ಹೋಬಳಿಯ 3 ಶಾಲೆಗಳು ಪಾಲ್ಗೊಂಡಿದ್ದು ಹೆಮ್ಮೆಯ ವಿಚಾರ. ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆ ಎಂದರು. ಅವಕಾಶ ಇರುವಂಥದ್ದು ನಾಳೆ ಮೂರ್ನಾಡ್ನಲ್ಲಿ, ನಾಡ್ದು ಮಡಿಕೇರಿಯಲ್ಲಿ ಇದೇ ಥರದ ಕಾರ್ಯಕ್ರಮ ಇರುತ್ತೆ. ಈ ವರ್ಷ ನಾವು ಇಡೀ ಜಿಲ್ಲೆಯಲ್ಲಿ 20ಕ್ಕೂ ಹೆಚ್ಚು ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಗಿದೆ. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ನ ಕ್ರೆಸೆಂಟ್ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ನಾಪೋಕ್ಲುವಿನ ರಸಪ್ರಶ್ನೆಗೋಸ್ಕರ ನಾಪೋಕ್ಲುವಿನಿಂದ 3 ಶಾಲೆಯ 3 ತಂಡ, ರಾಮ ಟ್ರಸ್ಟ್, ಅಲ್ಲಿಂದ ಎಕ್ಸೆಲ್ ಮತ್ತು ರಾಫಲ್ಸ್, ಈ 3 ಶಾಲೆಯ ತಂಡಗಳು ಬಂದಿದ್ವು. ಅಲ್ಲಿ ಹಾಡಲಿಕ್ಕೆ ಇವತ್ತಿಗೂ ನೆನಪಿನಲ್ಲಿ ಹೆಸರಿರುವಂಥ ದುಂದುಬಿ ಅನ್ನೋ ಹುಡುಗಿ ತುಂಬ ಚೆನ್ನಾಗಿ ಹಾಡಿದ್ದಲ್ಲದೆ ಕಾರ್ಯಕ್ರಮದಲ್ಲಿ ತುಂಬ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದು. ಇವತ್ತು ಕೂಡ ಇದ್ದಾಳೆ ಅವಳಿಗೂ ನಾನು ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಇದೇ ರೀತಿ ಪ್ರಯತ್ನ ಪಟ್ಟರೆ ಆ ಹುಡುಗಿ ತುಂಬ ಮೇಲಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳ್ತೇನೆ. ಜೊತೆಗೆ ನಿಮ್ಮೆಲ್ಲರ ಪ್ರತಿಭೆ ಅನಾವರಣಗೊಳಿಸಲಿಕ್ಕೆ ಇದೊಂದು ಅವಕಾಶ. ಸಾಹಿತ್ಯ ಪರಿಷತ್ ಈ ಥರದ ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪಾಠ ಶಾಲೆಯಲ್ಲಿ ಮಾಡ್ತಾರೆ, 90-100 ಮಾರ್ಕ್ಸ್ ತಗೊಳ್ತೀರ ನೀವು. ಆದರೆ ಪಠ್ಯೇತರದಲ್ಲೂ ಕೂಡ ಅದು ನೃತ್ಯ ಇರ್ಬೋದು, ಜಾನಪದ ಇರ್ಬೋದು, ಕ್ವಿಜ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನೀವು ಮುಂದೊಂದು ಪಾಲ್ಗೊಳ್ಳಬೇಕು. ಆಗ ಪಾಲ್ಗೊಂಡಾಗ ಮಾತ್ರ ನಿಮಗೆ ನಾಳಿನ ಜೀವಮಾನದಲ್ಲಿ ಎಲ್ಲಿ ಹೋದರೂ ಕನ್ನಡ ಧ್ವಜಾರೋಹಣ ನೆರವೇರಿಸಿದ ಕಾಫಿ ಬೆಳೆಗಾರ ಕಟೋಳಿರ ಕುಟ್ಟಪ್ಪ ಮಾತನಾಡಿ, ಕನ್ನಡದ ವಿಚಾರ ಬಂದಾಗ ಜಾತಿ ಧರ್ಮ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಬೇಕು. ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಎಲ್ಲರೂ ಒಗ್ಗೂಡಬೇಕು, ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಎಂದರು. ಮನೆ ಅಂತ ತಿಳ್ಕೊಂಡು ಒಗ್ಗಟ್ಟಿಗೆ ಒಂದು ರೇಖೆ ಹಾಕಿದ್ದೇವೆ. ಆ ರೇಖೆಯೊಳಗೆ ಒಗ್ಗಟ್ಟಿನಲ್ಲಿ ನಾವು ಜಾತಿ ಮತ ಭೇದ ಲಿಂಗ ಮರೆತು ಒಗ್ಗಟ್ಟಾಗಿ ಬದುಕಬೇಕು ಅನ್ನುವಂಥ ಒಂದು ಕೊಡೆ ಅಡಿಯಲ್ಲಿ ಇದ್ದೇವೆ. ಈ ಕೊಡೆ ಅಡಿಯಲ್ಲಿ ನಾವು ಸಮೃದ್ಧರಾಗೋಣ ಅಂತೇಳಿ ಈ ವರ್ಷಕ್ಕೊಂದು ಸಾರಿ ಈ ಮಾತಾಡಲು ಬೇಕಾದಂಥ ಮಾಧ್ಯಮ, ಅದರಿಂದ ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ಟಿದ್ದೇವೆ. ಇದನ್ನು ಕನ್ನಡವನ್ನು ಬೆಳೆಸಿ ಪರಸ್ಪರ ವ್ಯವಹಾರದಲ್ಲಿ ನಾನು ಜಾತಿ ಮತ ಭೇದ ಬಿಟ್ಟು ಕನ್ನಡ ಅನ್ನೋ ಒಂದು ಕೊಡೆಯಡಿಯಲ್ಲಿ ನಾವು ಒಗ್ಗಟ್ಟಾಗಿ. ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡಾಗ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎಂದರು. ಒಂದು ಕನ್ನಡದ ಕಾರ್ಯಕ್ರಮ ಆದಾಗ ಕನ್ನಡದ ಮನಸ್ಸುಗಳು ನಮಗೆ ಮುಂದೆ ಬರಬೇಕಾಗ್ತದೆ. ಈ ಒಂದು ಹೋಬಳಿಯಲ್ಲಿ ಹೆಚ್ಚಿನ ಸದಸ್ಯತ್ವ ಆಗಬೇಕಾಗಿದೆ. ಹಿರಿಯ ಸದಸ್ಯರು ಇದ್ದಾರೆ, ಅವರಿಗೆ ಏನೋ ನಮ್ಮ ಸಂದೇಶ ಮುಟ್ಟಿಲ್ಲ ಅಂತ ಕೆಲವರ ಅಭಿಪ್ರಾಯ ಇದೆ. ಆದರೆ ಇದೆಲ್ಲವನ್ನು ನಾವು ಸರಿದೂಗಿಸಿಕೊಂಡು ಮುಂದಿನ ಕಾರ್ಯಕ್ರಮ ನಡೆದಾಗ ಹಿಂದಿನ ಸಮಿತಿಯವರು ಹಾಗೆ ಇಲ್ಲಿಯ ಸದಸ್ಯತ್ವ ಪಡ್ಕೊಂಡಿರುವಂಥವರು ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಮಾಡಿಕೊಂಡು ಎಲ್ಲರನ್ನೂ ಕೂಡ ನಮ್ಮ ಕನ್ನಡ ಪರಿಷತ್ತಿನ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನಾಗಿ ಇರಿಸಿಕೊಂಡು 18 ವರ್ಷಕ್ಕೆ ಮೇಲ್ಪಟ್ಟ ಅಂದರೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಒಂದು ಪರಿಷತ್ತಿನ ಸದಸ್ಯರಾಗುವ ಅವಕಾಶ ಇದೆ. ಹಾಗಾಗಿ ಕಾಲೇಜು ವಿದ್ಯಾರ್ಥಿಗಳನ್ನು ಕೂಡ ನಾವು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅಂತ ಜೊತೆಗೂಡಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಕಸಾಪ ಹೋಬಳಿ ಘಟಕದ ಅಧ್ಯಕ್ಷ ನೆರವಂಡ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆರ್ ವನಜಾಕ್ಷಿ, ಮಹಿಳಾ ಸಮಾಜದ ಅಧ್ಯಕ್ಷೆ ರೇಷ್ಮಾ ಉತ್ತಪ್ಪ, ಕೆಪಿಎಸ್ ಪ್ರೌಢಶಾಲಾ ಉಪಪ್ರಾಂಶುಪಾಲ ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು.